ವಿಷ್ಣು ಪ್ರಸಾದ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ನನಗೆ 1 ವರ್ಷದ ಮಗಳಿದ್ದಾಳೆ. ಕನ್ಯಾ ಸಮೃದ್ಧಿ ಯೋಜನೆನ ನಿಫ್ಟಿ 50ನ ನಿಫ್ಟಿ 50 ಅಲ್ಲ, ಫಸ್ಟ್ ಗೋಲ್ಡ್ ಬೀಸು, ಆಮೇಲೆ ನಿಫ್ಟಿ 50, ಅದಾದ್ಮೇಲೆ ಸ್ಟಾಕ್ಸ್. ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆನೂ ಕೇಳಿದ್ದಾರೆ ಸರ್. ಇಂಟ್ರೆಸ್ಟ್ ತುಂಬಾ ಕಡಿಮೆ. ಓಕೆ ಸರ್, ಕ್ಯಾನ್ ಯು ರಿಕಮೆಂಡ್ ಇನ್ವೆಸ್ಟ್ಮೆಂಟ್ ಫಾರ್ ಡಿಫರೆಂಟ್ ಲೈಫ್ ಸ್ಟೇಜಸ್ ಅಂತ ಕೇಳಿದ್ದಾರೆ. ಅಂದ್ರೆ ಹೊಸದಾಗಿ ಮಗು ಹುಟ್ಟಿದಂತ ತಂದೆಗೆ ಫಸ್ಟ್ ಜಾಬ್ ಇದೆಲ್ಲ ತಗೊಂಡಂತ ಬಂದು ಒಬ್ಬ ಸುಮ್ಮನೆ ಒಂದು ಹುಡುಗನಿಗೆ ಕತೆ. ಐ ವಿಲ್ ಟೆಲ್ ಯು ಒನ್ ಥಿಂಗ್. ನಿಮ್ಮ ಪರ್ಟಿಕ್ಯುಲರ್ ಸಿಚುವೇಶನ್ ಅಂಡ್ ಲೈಫ್ ಗೊತ್ತಾಗೇನೆ ನಾನು ಹೇಳೋದಕ್ಕೆ ಸಾಧ್ಯ. ಸಪೋಸ್ ದೇರ್ ಇಸ್ ಅನ್ ಯಂಗ್ ವಿಡೋ, ನಿನಗೊಂದು ಕೆಲಸ ಇದೆ, ಬಟ್ ಹಸ್ಬೆಂಡ್ ಸ್ಯಾಲ್ರಿಗಿಂತ ಸಬ್ಸ್ಟ್ಯಾನ್ಷಿಯಲಿ ಲೋ ಅಂದರೆ ಅವ್ರ ಹತ್ರ ಇರೋ ಈ ದುಡ್ಡನ್ನೆಲ್ಲ ಅವರು ಬಾಂಡ್ಸಲ್ಲೇ ಹಾಕಬೇಕು. ಆದರೆ ಒಂದು ವಯಸ್ಸಾದ ಅಜ್ಜಿ ಇದ್ದಾರೆ, ಅವ್ರಿಗೆ ಫುಲ್ಲು ಪೆನ್ಷನು ಬಾಡಿಗೆ ಎಲ್ಲ ಬರ್ತಿದೆ, ಅವ್ರ ಹತ್ರ ತುಂಬ ದುಡ್ಡಿದೆ ಅಂದರೆ ಅವರು ಫುಲ್ಲಾಗಿ ಈಕ್ವಿಟಿನಲ್ಲಿ ಮಾಡ್ಬೋದು. ಯಾಕಂದರೆ ಅವ್ರ ಮೊಮ್ಮಕ್ಳಿಗೇನೆ ಆ ದುಡ್ಡು ಹೋಗೋದು. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಎಕನಾಮಿಕ್ ಸಿಚುವೇಶನ್ ಆ್ಯಂಡ್ ಲೈಫ್ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಸರ್ಕಿನ್ಸ್ಟನ್ಸಸ್. ಸುಮ್ಮನೆ ನೀವು ಇವ್ರು ಹೇಳಿದ ಥರ ನೀವು 30 ವಯಸ್ಸು 40 ವಯಸ್ಸು ಅಂತೆಲ್ಲ ನೋಡಬೇಡಿ. ನಿಮ್ಮ ಫ್ಯಾಮಿಲಿ ಸಿಚುವೇಶನ್ ಏನು, ನಿಮ್ಮ ತಂದೆ ತಾಯಿ ನಿಮಗೆ ಡಿಪೆಂಡೆಂಟಾ, ನಿಮ್ಮ ವೈಫು ನಿಮ್ಮ ಮೇಲೆ ಡಿಪೆಂಡೆಂಟಾ, ನಿಮ್ಮ ಇನ್ಲಾಸು, ನಿಮ್ಮ ಸಿಬ್ಲಿಂಗ್ಸು. ಸೊ ನೀವು ಅದನ್ನೆಲ್ಲ ಮಾತಾಡ್ದಂಗೆ ಐ ಕೆನಾಟ್ ಟಾಕ್ ಅಬೌಟ್ ಇನ್ವೆಸ್ಟಿಂಗ್ ಬ್ಲೈಂಡ್ಲಿ. ಓಕೆ ಸರ್, ಜ್ಯೋತಿ ತಂಗಮಣಿ ಅನ್ನೋರು ಕೇಳಿದ್ದಾರೆ. ತಿಂಗಳಿಗೆ 10,000 ರೂಪಾಯಿ ಈಚ್ ನಿಫ್ಟಿ 50ನಲ್ಲೂ ಮಿಡ್ ಕ್ಯಾಪ್ 100 ಅಲ್ಲೂ ನಾವು ತಿಂಗಳು ಮುಂದಿನ 15 ವರ್ಷಕ್ಕೆ ಹಾಕೋಣ ಅಂತ. ನಿಫ್ಟಿ 50 ಗೋಲ್ಡಲ್ಲೂ ಹಾಕಿ ಮಿಡ್ ಕ್ಯಾಪ್ 100ನ ಅವಾಯ್ಡ್ ಮಾಡಿ. ಸರ್, ಈಗ ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಅಲ್ಲೂ ಹಾಕುವಾಗ ಈ ರಿಸ್ಕ್ ಜಾಸ್ತಿ ಅಂತಂದ್ರೆ ಅದು ರಿಸ್ಕ್ಗೆ ತಾನೇ ರಿಸ್ಕ್ಗೆ ಸರ್ ರಿವಾರ್ಡ್ ಅಂದರೆ ಕಂಪನಿನ ಎಳ್ದು ಮುಚ್ಚಿ. ಅದು ನಾನು ನಿಫ್ಟಿನ ತಾನೇ ಸರ್ ಹೋಗ್ತಾ ಇದ್ದೀನಿ, ನಾನ್ ಸೆಲೆಕ್ಟ್ ಮಾಡಿಲ್ವಲ್ಲ. ಅಂದರೆ ಈಗ ಮಿಡ್ ಕ್ಯಾಪಲ್ಲಿ ಯಾವುದು 100ಅಲ್ಲಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ನಮಗೀಗ 100 ಶೇರ್ ಇದೆ 100 ಸರ್. ಶೇರಲ್ಲಿ 50 ಶೇರ್ ಹೋಗ್ಬಿಡ್ತಂದ್ರೆ ರಿಟರ್ನೇ ಬರಲ್ಲ ಅಲ್ವಾ? ಜಪಾನ್ ಥರ ಆಗೋಯ್ತಂದ್ರೆ ಮಿಡ್ ಕ್ಯಾಪು NSE ಆದರೂ ನಿಮಗೆ ಗೊತ್ತು. ಮಿಡ್ ಕ್ಯಾಪು ಆಲ್ ಟೈಮ್ ಹೈಯರ್ 30 ಇಯರ್ಸ್ ಮುಟ್ಟಿಲ್ಲ ಅಂದರೆ ನಿನಗೆ ಗೊತ್ತಿಲ್ಲ ಅಲ್ವಾ? ಓಕೆ ಸರ್, ಅದು ಗೊತ್ತಿಲ್ಲದೆ ನಾನು ತಿಂಗಳು 10,000 ಆಗ್ತಾನೆ ಇದ್ರೆ ದಯವಿಟ್ಟು ನನ್ನ ನೀವು ಫಾಲೋ ಮಾಡ್ತೀರಾ ಅಂದರೆ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಇದನ್ನೆಲ್ಲ ಅವಾಯ್ಡ್ ಮಾಡೋದು ಬೆಟರ್. 50 ತಗೊಳ್ಳಿ, ಸ್ಟಾಕ್ ಗೊತ್ತಿರೋದು ಮಿಕ್ಕಿದನ್ನು ಮಾಡಿ. ನಿಮ್ಮ ಜುಟ್ಟನ್ನು ಇನ್ನೊಬ್ಬನ ಕೈ ಕೊಡಬೇಡಿ ಅಂತ, ಇನ್ಕ್ಲೂಡಿಂಗ್ ಮೀ. ಓಕೆ ಸರ್, ಅದೇ ತರ ನಾನೇ ಒಂದು ಶೇರ್ನ ತಗೋತೀನಿ ಅಂದ್ರೆ ನೀವು ಬುದ್ಧಿನ ಯೂಸ್ ಮಾಡಿ ನೀವು ಹುಡುಕೊಂಡು ನೋಡಿ ಓಕೆ, ಅಂತ ನೋಡ್ಬಿಟ್ಟು ಆಮೇಲೆ ನೀವು ಕನ್ಸಿಡರ್ ಮಾಡದ ಬೇಡವಾ ಅದನ್ನ ಡಿಸೈಡ್ ಮಾಡಿ. ಓಕೆ ಸರ್, ನಾನೀಗ ನನ್ನ PF ದುಡ್ಡನ್ನ ತೆಗೆದು ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಾ? ಬೇಡ, ಬಾಂಡ್ಸ್ ಅಲ್ಲಿ ಸರ್? ಬೇಡಪ್ಪ. ನೀವು ರಿಟೈರ್ ಆಗಿಲ್ಲ ಅಲ್ವಾ? ರಿಟೈರ್ ಆಗ್ಬಿಟ್ಟೆ ಅಂದ್ರೆ ಪಾಂಡ್ಸಲ್ಲಿ ಹಾಕ್ಬೋದು. ರಿಟೈರ್ ಆಗಿನ್ನ ಇನ್ನ ವರ್ಕ್ ಮಾಡ್ತಾ ಇದೆಯಾ ಅಲ್ಲಿಯ ದುಡ್ಡೆಲ್ಲ ಮರ್ತು. ಓಕೆ ಸರ್, ಟಿಲ್ ಮನಿ ಮಾತು ಎವರ್ ಲಿಸ್ಟೆಡ್ ಇನ್ ಸ್ಟಾಕ್ ಮಾರ್ಕೆಟ್. ಸುಜಿತ್ ಸಾಗರ್ ಅನ್ನೋರು ಕೇಳಿದ್ದಾರೆ. ರನ್ ಮಾಡ್ತಾರೆ ಅಂತ ಯಾವ ಕಂಪನಿನೂ ಪಬ್ಲಿಕ್ ಆಗಿ ಲಿಸ್ಟ್ ಆಗಿರಲ್ಲ. ಯಾಕೆ ಅಂತಂದ್ರೆ ಐ ಡೋಂಟ್ ವಾಂಟ್ ಟು ಬಿ ಆನ್ಸರಬಲ್ ಟು ಎನಿ ಇನ್ವೆಸ್ಟರ್. ಓಕೆ, ಇವತ್ತು ಬಂದು ಒಂದು ಸೆಟ್ ಆಫ್ ಕ್ವಶನ್ಸ್ ಒಂದೊಂದು ಸೆಕ್ಟರ್ಗೂ ಈ ಪಿ ಬಗ್ಗೆ ನೋಡ್ತಾ ಇದ್ವಿ ಅಲ್ವಾ ಸರ್? ಅದ್ರ ಬಂದು ಇವತ್ತು ಹೆಲ್ತ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ 10 ಸೆಟ್ ಆಫ್ ಟಾಪ್ ಅಲ್ಲಿ ಇರುವಂತ ಕಂಪನೀಸ್, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹೆಲ್ತ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಫಸ್ಟ್ ಕಂಪನಿ ಸನ್ ಫಾರ್ಮಾ. ಸನ್ ಫಾರ್ಮಾ ಸ್ವಲ್ಪ ಕಾಸ್ಟ್ಲಿ, ಬಟ್ ಇಟ್ ಈಸ್ ಅ ಹೈಲಿ ಅಡ್ವಾನ್ಸ್ಡ್ ಕಂಪನಿ. ಚೆನ್ನೈಯಲ್ಲಿ ದಾದಾ ಫಾರ್ಮಾಸ್ಯೂಟಿಕಲ್ಸ್ ಅಂತ ಒಂದು ಕಂಪನಿ ಕಡಲೂರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಅವ್ರನ್ನ ಸನ್ ಫಾರ್ಮಾ ತಗೊಂಡ್ಬಿಟ್ಟ. ಆಗನೇ ನನಗೆ ಸನ್ ಫಾರ್ಮಾ ಸಿಕ್ಕಿದ್ದು. ಅದರಿಂದ ನನಗೆ ಸಬ್ಸ್ಟ್ಯಾನ್ಷಿಯಲ್ ಸನ್ ಫಾರ್ಮಾ ಮಾತ್ರ ಪರ್ಸನಲ್ ಆಗಿದೆ. ನಾನು ಸನ್ ಫಾರ್ಮಾನ 10 ರೂಪಾಯಿಗೆ ತೊಗೊಂಡಿದ್ದು, ಬಟ್ ಅದರಿಂದ ನನಗೆ ಸನ್ ಫಾರ್ಮಾ ಫಾರ್ಮಾಸ್ಯೂಟಿಕಲ್ಸ್ ಅಂತ ಬೇರೆಯಾಗಿ ಡಿವೈಡ್ ಮಾಡಿಕೊಟ್ರು. ಒಂದು ಸಲ ಬೋನಸ್ಸು ಬಂದಿದೆ. ಅದೇ ಥರ ಡೈಜಿ ಸ್ಯಾಂಕ್ಯೂ ವ್ಯಾನ್ಬ್ಯಾಕ್ಸ್ ಏನೋ ಇವ್ರ ಹತ್ರ ಮಾರಿದ್ರು. ಅವಾಗಿನ್ನೂ ತುಂಬ ಶೇರ್ ಆಗಿ ಕೊಟ್ಟ. ಒಂದಿನ ದಿನಾನೇ ಅದನ್ನು ಮಾರಿ ಅದರಲ್ಲೇ ಕಡಿಮೆ ಆಗೋಯ್ತು. ಸೊ ಅದರಿಂದ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕಮ್ಮಿ ಆಗಿದ್ದರಿಂದ ಪ್ರೈಸ್ ಕರೆಕ್ಟ್ ಆಯಿತು. ಅವಾಗ ಸ್ವಲ್ಪ ಅಕ್ವೈರ್ ಮಾಡಿದೆ. ಅಟ್ ದಿಸ್ ಸ್ಟೇಜ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್, ಬಟ್ ಇಟ್ ಈಸ್ ಎನ್ ಹೈಲಿ ಅಡ್ವಾನ್ಸ್ಡ್ ಕಂಪನಿ. ಓಕೆ ಸರ್, ಅದಾದ್ಮೇಲೆ ಡಾಕ್ಟರ್ ರೆಡ್ಡಿ ಲ್ಯಾಬೋರೇಟರಿ ನೀವು ಕನ್ಸಿಡರ್ ಮಾಡ್ತೀರಾ? ನಾನು ಮಾಡ್ತೀನಿ. ಎಷ್ಟು ದಿನದಿಂದ ನೀವು ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದೀರಾ? 1980s ಇಂದ ಮಾಡ್ತಾ ಇದ್ದೀನಿ. ಅದೇ ಸರ್, ನಿಮ್ಗೂ ನಮಗೂ ಇರುವಂತ ವ್ಯತ್ಯಾಸ. ನೀವು ಕನ್ಸಿಡರ್ ಮಾತ್ರನೇ ಮಾಡ್ತೀರಾ, ಸೆಲ್ ಮಾಡೋದಿಲ್ಲ. ನಾವು ಸೆಲ್ ಮಾಡೋದಕ್ಕೆ ಅಂತಾನೆ ಕನ್ಸಿಡರೇ ಅವಾಗ ಮಾಡ್ತೀವಿ. ನೀವು ಏನೂ ಮಾಡಬೇಡಿ. ಅಲ್ಲೇ ಈಗ ಪ್ರಾಬ್ಲಮ್ ಬರ್ತಾ ಇರೋದು. ಓಕೆ ಸರ್, ಸಿಪ್ಲಾ. ಈಗ ಬಾರ್ಡರ್ ಲೈನ್ ಎಕ್ಸ್ಪೆನ್ಸಿವ್, ಅದರ್ವೈಸ್ ಯು ಕ್ಯಾನ್ ಕನ್ಸಿಡರ್. ಓಕೆ ಸರ್. ಸರ್, ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದ್ರಿಂದ ಇವ್ರು ಕೇಳ್ತಾ ಇರುವಂತ ಪ್ರಶ್ನೆಗಳಲ್ಲಿ ಒಂದು ಎಕ್ಸ್ಪ್ಲನೇಷನ್ ಬೇಕು. ಇವಾಗ 5 ರೂಪಾಯಿಗೆ 10 ರೂಪಾಯಿಗೆ 20 ರೂಪಾಯಿಗೆ ತಗೊಂಡಿದ್ದ ಸ್ಟಾಕ್ ಎಲ್ಲ ಅವಾಗ್ಲೋ ತಗೊಂಡಿದ್ದ ಸ್ಟಾಕ್ನೆಲ್ಲ ಇವಾಗ ಹೇಳ್ತಾ ಇದ್ದೀರಾ ಅಂತ ನೀವು ಒಂದು ವಿಷಯ ಹೇಳ್ತಾ ಇದ್ದೀರಾ. ನಾನು ಸಾರ್ ಹತ್ರ ಮಾತಾಡಿ ನಾನು ಅರ್ಥ ಮಾಡ್ಕೊಂಡಿರುವಂತ ಒಂದು ವಿಷಯ,
ನಾನು ಅದನ್ನ ಅವಾಗ ತಗೊಂಡ್ಬಿಟ್ಟೆ. ಇವಾಗ ನಾನು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಸ್ಟಾಕ್‌ಗೆ ನನ್ನ ಹತ್ರ ನಾನು ಅದನ್ನ ಅವಾಗ್ಲೇ ಕನ್ಸಿಡರ್ ಮಾಡ್ಬಿಟ್ಟೆ. ಇವಾಗ ಇದನ್ನ ಈ ರೇಟಿಗೆ ನಾನು ಕನ್ಸಿಡರ್ ಮಾಡಲ್ಲ ಅನ್ನೋದೇ ನಿಮ್ಮ ಮಾತಿನ ಅರ್ಥನಾ ಸರ್? ಆದ್ರೆ ಯಾವ ರೇಟ್‌ಗೆ ಹೋದ್ರು ಶೇರ್ಸ್‌ನ ನಾನು ಸ್ವಲ್ಪ ಕನ್ಸಿಡರ್ ಮಾಡ್ತೀನಿ ಅಂತ ಕೂಡ ನೀವು ಹೇಳಿದ್ದೀರಾ. ಎಕ್ಸಾಂಪಲ್ ಐಕಿಸಿ. ಐಟಿಸಿ ನಾನು ನಿರಂತರವಾಗಿ ಕನ್ಸಿಡರ್ ಮಾಡ್ತಾನೆ ರೆಡ್ಡಿ ಇವಾಗ ಇರ್ತೀನಿ. ಈ ರೇಟಲ್ಲಿ ಮಾಡ್ತಾನೆ ಇರ್ತೀನಿ. ರೆಡ್ಡಿ ಇನ್ನಿಂದ 3 ಪಟ್ಟು ಹೋಯ್ತಂದ್ರೆ ಮಾಡಲ್ಲ. ಸೊ ನೀವು ₹10ಗೆ ತಗೊಂಡಿದ್ದಂತ ಶೇರ್‌ನ ನೀವು ಯಾಕೆ ಹೇಳ್ತಿದ್ದೀರಾ ಅಂದ್ರೆ, ನಾನು ನಿಮ್ಗೆ ಒಂದು ಎಕ್ಸಾಂಪಲ್‌ಲಿ ಅವ್ರು ಹೇಳ್ತಿದ್ದಾರೆ. ಹೇಳೋವಾಗ ಇವಾಗ ಆ ಕಾಸು ಜಾಸ್ತಿ ಆಗಿದೆ. ಅದನ್ನ ಅವ್ರು ಕನ್ಸಿಡರ್ ಮಾಡೋದಿಲ್ಲ ಅಂತ ಒಂದರ ಕರೆಕ್ಟಾ ಸರ್? ಕರೆಕ್ಟ್. ನೆಕ್ಸ್ಟ್ ಸರ್, ಡಿವಿಸ್ ಲ್ಯಾಬೋರೇಟರೀಸ್, ವೆರಿ ಎಕ್ಸ್‌ಪೆನ್ಸಿವ್. ಲೂಪಿಂಗ್ ಬ್ರದರ್ ಸಿಸ್ಟರ್ ಫೈಟ್. ಪ್ರಮೋಟರ್ ಇಂಟಿಗ್ರಿಟಿ ಆಯ್ತು. ಅದರಿಂದ ಯು ಡೋಂಟ್ ಗೆಟ್ ಇನ್. ರವಿಂದೋ ಫಾರ್ಮಾ ಯಾಕೆ ಸರ್? ಅದು ಎಲ್ಲ ಕೇಸಲ್ಲೂ ಸಿಗಾಕೊಂಡಿದ್ದಾನೆ ಬಾಸ್. ಬೇಡ ಪ್ರಮೋಟರ್ ಇಂಟಿಗ್ರಿಟಿ. ಒರೆನ್ ಫಾರ್ಮಾಸ್ಯೂಟಿಕಲ್ಸ್, ವೆರಿ ಎಕ್ಸ್‌ಪೆನ್ಸಿವ್ ನಾನು ನೋಡಿದಾಗ. ಇವಾಗ ಏನು ರೇಟು ಅಂತ ನನಗೆ ಗೊತ್ತಿಲ್ಲ. ಬಯೋಕಾನ್, ಒಂಥರ ಕಾಂಟ್ರವರ್ಷಿಯಲ್ ಪರ್ಸನಾಲಿಟಿ. ನಾಟ್ ಇಂಟೆಗ್ರಿಟಿ ಪ್ರಾಬ್ಲಮ್ ಅಲ್ಲ. ಬಯೋಸಿಮಿಲರ್ಸಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಈ ಬಯೋಸಿಮಿಲರ್ಸಲ್ಲಿ ಕಾನ್ಸಂಟ್ರೇಟ್ ಮಾಡೋವಾಗ ಇಟ್ಸ್ ಅ ನ್ಯೂ ಡ್ರಗ್. ಸೊ ಸಡನ್ನಾಗಿ ಪೇಟೆಂಟ್ ಹಾಕಿದ್ರೆ ಅದು ಕಡಿಮೆ ಆಗುತ್ತೆ. ಸಡನ್ನಾಗಿ ಲಾಟ್ರಿ ಹೊಡೆದ್ರೆ ಮೇಲೆ ಹೋಗುತ್ತೆ. ಲಾಟ್ರಿ ಟಿಕೆಟ್ ಥರ. ಬಟ್ ಅ ವೆರಿ ಗುಡ್ ಪರ್ಸನ್. ಕಿರಣ್ ಮಸಂದರ್ ಈಸ್ ಎ ವೆರಿ ಗುಡ್ ಪರ್ಸನ್. ನೀವು ಅವತ್ತು ಹೇಳಿದ್ರಲ್ಲ ಸರ್, ವಿಜಯ್ ಮಲ್ಯಗೆ ಮನೆ ತೆಗೆದುಕೊಟ್ರು. ಎಸ್, ಬಿಕಾಸ್ ಅವ್ರು ಬಂದು ಬ್ರೂ ಮಾಸ್ಟರ್ ಆಗಿದ್ರು ಅವರಪ್ಪ. ಇವರು ಒಂದು ಬ್ರೂ ಮಾಸ್ಟರ್. ಅವ್ರ ಗುಡಿಯ ಇವರು ಅಪ್ಪ ಯು ಪಿ ಎನಲ್ಲಿ ಬ್ರೂ ಮಾಸ್ಟರ್ ಆಗಿದ್ರು. ಸೊ ಇವರೇನೇ ಆ ಈಸ್ಟ್ಲಿಂದ ಫಾರ್ಮಾಸ್ಯೂಟಿಕಲ್ಸ್ಗೆ ಹೋಗಿದ್ದು. ಇವ್ರಿಗೂ ವಿಜಯ್ ಮಲ್ಯಗೆ ಫ್ಯಾಮಿಲಿ ಫ್ರೆಂಡು. ಅದರಿಂದ ಆ ಮನೆ ಆಕ್ಷನ್ಗೆ ಬಂದಾಗ ತಗೊಂಡು ತಿರ್ಗಾ ಅವ್ರಿಗೆ ಫ್ರೀಯಾಗಿ ಗಿಫ್ಟಾಗಿ ಕೊಟ್ಟರು. ಓಕೆ, ಡೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್, ಕಾರ್ಡನ ಫ್ಯಾಮಿಲಿ. ಅದರಿಂದ ಈ 2 ಬ್ರದರ್ಸು ಡಿವೈಡ್ ಆಗಿಬಿಟ್ರು. ಒಬ್ಬ ಬಂದು ಮಾರ್ಕ್ಸ್ ಆ್ಯಂಡ್ ಫಾರ್ಮ್ ಅಂತ ಅನ್ಕೋತೀನಿ. ತುಂಬ ಡೆತ್ ಇತ್ತು ನಾನು ನೋಡೋವಾಗ. ಒಂದು ಕಂಪ್ನಿನ ಮಾರಿ ಏನೋ ಮಾಡಿದ್ರು. ಅದರಿಂದ ಡೆತ್ತಿಂದ ತುಂಬ ಹೋಗಿಲ್ಲ ಅದು. ಅದರಿಂದ ಹಂಗೆ ನಾನು ಅದನ್ನು ಫಾಲೋ ಮಾಡೋದನ್ನೇ ಬಿಟ್ಟು. ಆಲ್ಕಮ್ ಲ್ಯಾಬೋರೇಟರೀಸ್. ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಓಕೆ ಸರ್. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.